ಅದು ತಪ್ಪಾಗಿದೆಯೋ ತಪ್ಪಿಲ್ವೋ ಅದು ಕಾನೂನಿಗೆ ಸಂಬಂಧಪಟ್ಟಂಥ ವಿಚಾರ. ಇವತ್ತೇನು IFCಯಲ್ಲಿ ಹೋಗಬೇಕು ಅಂತಾಗಿದೆ, ಅದರ ಮೇಲೆ ಅವೇ ಸ್ವತಃ ಅಂತ ಮಾತಾಡಿದ್ದಿದ್ದೆ ಕಾನೂನು ತನ್ನ ಕೆಲಸ ಮಾಡುತ್ತೆ. ಅವಂತ ಮಾತಾಡದೆ ಹೋದ ನಿರ್ದೋಷಿಯಾಗಿ ಹೊರಗೆ ಬರ್ತಾರೆ ಅಷ್ಟೇ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ನಡವಳಿಕೆಗೂ ಒಂದು ವಿವೇಚನೆ ಇದೆ, ಪ್ರತಿಯೊಬ್ಬರ ನಡವಳಿಕೆಗೂ ಒಂದು ಲಿಮಿಟೇಷನ್ ಇದೆ. ಯಾವೇ ಇರ್ಬೋದು. ಐ ಆಮ್ ಆಲ್ಸೋ ಲೆಗಿಸ್ಲೇಚರ್. ಪ್ರತಿಯೊಬ್ಬರ ನಡವಳಿಕೆ ಬಗ್ಗೆ ಒಂದು ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ಗಿಂತ ಮೀವಿ ನಡವಳಿಕೆ ಆದಾಗ ಇಂಥ ಘಟನೆಗಳೆಲ್ಲ ಆಗತ್ತೆ. ಸಾಧ್ಯ ಇದ್ದಷ್ಟು ಅಂಥದ್ದಲ್ಲಿ ನಾವು ಎಚ್ಚರಿಕೆಯಿಂದ ಮಾತನಾಡುವಾಗ ನಮ್ಮ ಮೇಲೆ ನಮಗೆ ಎಚ್ಚರಿಕೆ ಇದ್ದು ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ದುರದೃಷ್ಟಕರ ಘಟನೆ ಅದು. ಆ ಘಟನೆ ಕಾರಣೀಭೂತವಾದ ಅದು ಯಾವುದೇ ಧರ್ಮೀಯ ಇರ್ಬೋದು, ಅದು ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರೇ ಇರ್ಬೋದು. ಇಂಥ ಸಮಾಜಘಾತಕ ಶಕ್ತಿಗಳನ್ನು ಯಾವ ತಪ್ಪು ಮಾಡಿದ್ರು ಅವನ್ನ ದಂಡಿಸಲೇಬೇಕು. ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟಾಕೋದಕ್ಕೆ ಯಾವ ಧರ್ಮಕ್ಕೂ ಅವಕಾಶ ಇಲ್ಲ, ಯಾವ ಜಾತಿಗೂ ಅವಕಾಶ ಇಲ್ಲ. ನಾವೆಲ್ಲೂ ಅಣ್ಣ ತಮ್ಮನಂತೆ ಸೋದರ ವಸ್ತುವನ್ನು ಬಾಳಬೇಕಂತ ಅವಶ್ಯಕತೆ ಇದೆ. ಸಮಾಜದಲ್ಲಿ ಇಂಥ ಘಟನೆಗಳು ಅಲ್ಲಿ ಪುನಃ ನಡೀತಾ ಇರುತ್ತೆ. ಅದಕ್ಕೆ ಸರ್ಕಾರ ಸಾಕಷ್ಟು ಕಠಿಣ ಮಾರ್ಗವನ್ನು ಹುಡುಕಿದೆ ಮತ್ತು ಹುಡುಕತ್ತೆ. ಒಟ್ಟಾರೆ ನಾಗಮಂಗಲ ಘಟನೆ ಅದು ಪೂರ್ವನಿಯೋಜಿತವೋ, ಅದು ಸ್ವಯಂಕೃತ ಅಪರಾಧವೋ, ಇವೆಲ್ಲವೂ ತನಿಖೆ ನಂತರದಲ್ಲೇ ನಿತ್ಯ ಆಗಬೇಕು ಹೊತ್ತು ತನಿಖೆ ಬರದೆ ನಾವು ಇಂಥವಿಂದೇ ಆಗಿದೆ, ಹೀಗೆ ಆಗಿದೆ ಅಂತೇಳಿ ನಾವು ನಿರ್ದಿಷ್ಟವಾಗಿ ಹೇಳೋದಕ್ಕಾಗೋದಿಲ್ಲ. ಅಂತ ಒಟ್ಟಾರೆ ಹೇಳೋದಾದರೆ ಇಂಥ ಘಟನೆಗಳನ್ನು ಯಾವ ಕಾರಣಕ್ಕೂ ಹಾಕ್ಕೊಳ್ಳೋದು ಯಾವ ಘಾಟಕ್ಕೂ ಸಿಗಲ್ಲ. ಅದು ತಪ್ಪಾಗಿದೆಯೋ ತಪ್ಪಿಲ್ವೋ ಅದು ಕಾನೂನಿಗೆ ಸಂಬಂಧಪಟ್ಟಂಥ ವಿಚಾರ. ಇವತ್ತೇನು IFCಯಲ್ಲಿ ಹೋಗಬೇಕು ಅಂತಾಗಿದೆ, ಅದರ ಮೇಲೆ ಅವೇ ಸ್ವತಃ ಅಂತ ಮಾತಾಡಿದ್ದಿದ್ದೆ ಕಾನೂನು ತನ್ನ ಕೆಲಸ ಮಾಡುತ್ತೆ. ಅವಂತ ಮಾತಾಡದೆ ಹೋದ ನಿರ್ದೋಷಿಯಾಗಿ ಹೊರಗೆ ಬರ್ತಾರೆ ಅಷ್ಟೇ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ನಡವಳಿಕೆಗೂ ಒಂದು ವಿವೇಚನೆ ಇದೆ, ಪ್ರತಿಯೊಬ್ಬರ ನಡವಳಿಕೆಗೂ ಒಂದು ಲಿಮಿಟೇಷನ್ ಇದೆ. ಯಾವೇ ಇರ್ಬೋದು. ಐ ಆಮ್ ಆಲ್ಸೋ ಲೆಗಿಸ್ಲೇಚರ್. ಪ್ರತಿಯೊಬ್ಬರ ನಡವಳಿಕೆ ಬಗ್ಗೆ ಒಂದು ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ಗಿಂತ ಮೀವಿ ನಡವಳಿಕೆ ಆದಾಗ ಇಂಥ ಘಟನೆಗಳೆಲ್ಲ ಆಗತ್ತೆ. ಸಾಧ್ಯ ಇದ್ದಷ್ಟು ಅಂಥದ್ದಲ್ಲಿ ನಾವು ಎಚ್ಚರಿಕೆಯಿಂದ ಮಾತನಾಡುವಾಗ ನಮ್ಮ ಮೇಲೆ ನಮಗೆ ಎಚ್ಚರಿಕೆ ಇದ್ದು ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ದುರದೃಷ್ಟಕರ ಘಟನೆ ಅದು. ಆ ಘಟನೆ ಕಾರಣೀಭೂತವಾದ ಅದು ಯಾವುದೇ ಧರ್ಮೀಯ ಇರ್ಬೋದು, ಅದು ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರೇ ಇರ್ಬೋದು. ಇಂಥ ಸಮಾಜಘಾತಕ ಶಕ್ತಿಗಳನ್ನು ಯಾವ ತಪ್ಪು ಮಾಡಿದ್ರು ಅವನ್ನ ದಂಡಿಸಲೇಬೇಕು. ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟಾಕೋದಕ್ಕೆ ಯಾವ ಧರ್ಮಕ್ಕೂ ಅವಕಾಶ ಇಲ್ಲ, ಯಾವ ಜಾತಿಗೂ ಅವಕಾಶ ಇಲ್ಲ. ನಾವೆಲ್ಲೂ ಅಣ್ಣ ತಮ್ಮನಂತೆ ಸೋದರ ವಸ್ತುವನ್ನು ಬಾಳಬೇಕಂತ ಅವಶ್ಯಕತೆ ಇದೆ. ಸಮಾಜದಲ್ಲಿ ಇಂಥ ಘಟನೆಗಳು ಅಲ್ಲಿ ಪುನಃ ನಡೀತಾ ಇರುತ್ತೆ. ಅದಕ್ಕೆ ಸರ್ಕಾರ ಸಾಕಷ್ಟು ಕಠಿಣ ಮಾರ್ಗವನ್ನು ಹುಡುಕಿದೆ ಮತ್ತು ಹುಡುಕತ್ತೆ. ಒಟ್ಟಾರೆ ನಾಗಮಂಗಲ ಘಟನೆ ಅದು ಪೂರ್ವನಿಯೋಜಿತವೋ, ಅದು ಸ್ವಯಂಕೃತ ಅಪರಾಧವೋ, ಇವೆಲ್ಲವೂ ತನಿಖೆ ನಂತರದಲ್ಲೇ ನಿತ್ಯ ಆಗಬೇಕು ಹೊತ್ತು ತನಿಖೆ ಬರದೆ ನಾವು ಇಂಥವಿಂದೇ ಆಗಿದೆ, ಹೀಗೆ ಆಗಿದೆ ಅಂತೇಳಿ ನಾವು ನಿರ್ದಿಷ್ಟವಾಗಿ ಹೇಳೋದಕ್ಕಾಗೋದಿಲ್ಲ. ಅಂತ ಒಟ್ಟಾರೆ ಹೇಳೋದಾದರೆ ಇಂಥ ಘಟನೆಗಳನ್ನು ಯಾವ ಕಾರಣಕ್ಕೂ ಹಾಕ್ಕೊಳ್ಳೋದು ಯಾವ ಘಾಟಕ್ಕೂ ಸಿಗಲ್ಲ.